ಅಂತಲ್ಲ, ಆದರೂ ಸಾಧಿಸಿ ತೋರಿಸಿ ಮಾತಾಡ್ಬೇಕಲ್ಲ. ಯಾರ್ದು ನಾಯಿಯನ್ನು ಮತ್ತು ಯಾರ್ದು ವಸ್ತು ಅಂತಂದ ನಮ್ಮದಿದು ನಾವು ಮಾಡಿದ್ವಿ ಅಂತ ಹೇಳಿದರೆ ಈ ಜಗತ್ತಿನ ಮುಂದೆ ನಗ್ಗೇಡಿ ಕೆಲಸ ಆಗ್ಯದ, ನಗುವಂಥ ವಿಷಯ ಆಗ್ಯದ. ಇದ್ಯಾಕೆ ಬಂದಪ್ಪ ಈ ದುಸ್ಥಿತಿ ನಮ್ಮ ಭಾರತೀಯರಿಗೆ ಅನ್ನುವಂಥ ಪ್ರಸಂಗ. ಈಗ ಒಂದು ದೊಡ್ಡ ಪ್ರದರ್ಶನ ಆಗಿದೆ. ಈಗ ಅದರ ಬದಲಾಗಿ ನಮ್ಮ ರೋಬೋ ನಾಯಿ ಬದಲಾಗಿ ಇದು ಭಾರತ ಯಾರಂತ ಹೇಳ್ತಾರೆ, ಭಾರತ ಯಾರಲ್ಲ. ನಂತರ ಹುಡುಗಿ ಹೇಳಿದ್ಲು ಸಂಶೋಧಕಿ ಅಂದಿದ್ದ ತಪ್ಪದು ಅಂತ ಹಾಗೆ ಹೀಗೆ ಇದ್ದೇನು ಹೇಳಿದ್ಲು. ಬಟ್ ಅಂದಿದ್ದಂತೇನು ಸುಳ್ಳಲ್ಲ. ಅದೇ ಕಾಲಕ್ಕೆ ಈ AI ಏನು ಒಂದು ದೊಡ್ಡ ಸಮ್ಮೇಳನ ನಡೆದದ ದೆಹಲಿಯಲ್ಲೇ, ಇದರ ಸಂಪೂರ್ಣ ಏನಪ್ಪ ಇದ್ರದ್ದು ಒಂದು ಏನು ಲಾಭ ಬರ್ತದೆ, ಹೆಸರಿನ ಲಾಭ, ಪ್ರಚಾರದ ಲಾಭ, ಅದು ತಾವು ಪಡೆಯುವ ಸಲುವಾಗಿ ಇವನ್ ಈ ಒಂದು ಸಂದರ್ಭದಲ್ಲಿ ಆ್ಯಕ್ಚುಲಿ ಈ ಸಂಶೋಧನಾ ಫೀಲ್ಡ್, ವೈಜ್ಞಾನಿಕ ಫೀಲ್ಡ್ದಲ್ಲೇ ರಾಜಕಾರಣಗಳಲ್ಲಿ ಏನೂ ಕೆಲಸ ಇಲ್ಲಲ್ಲೇ. ಬಂದರು, ನೋಡಿದ್ರು, ಉದ್ಘಾಟನೆ ಮಾಡೋದು, ನಡೆದ್ರು ಆಗಬೇಕು. ಇವರು ಅದ್ರ ಭಾಗವಹಿಸಿ ತಾನೂ ಒಬ್ಬ ಸೈಂಟಿಸ್ಟ್ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿ ಇಂಥವೆಲ್ಲ ಅನೇಕ ಘಟನೆಗಳು ಮಾಡಿ ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದ್ರೆ ಭಾರತದ ಪರಿಸ್ಥಿತಿ. ಈ ಘಟನೆ ಆದ ತಕ್ಷಣ ಒಂದು ಘಟನೆ ಆಗ್ತದೆ. ಆ ಎರಡು ಕಾರಣಗಳಿಂದಾಗೆ ನಮ್ಮ ಇಮೇಜ್, ನಾವು ವಿಶ್ವಗುರು ಅಂತ ಹೇಳ್ತಾ ಇದ್ದೀವಿ, ಇದೇ ಏನ್ರಿ ನಿಮ್ಮ ವಿಶ್ವಗುರು ಅನ್ನೋಂಥ ಪ್ರಶ್ನೆ ಮಾಡೋ ಸ್ಥಿತಿ ಇವತ್ತು ಬಂದಿರ್ತದೆ. ಹೀಗಾಗಿ ಇವತ್ತು ಮೋದಿಜಿಯವರು ಭಾಳ ಎಚ್ಚರಿಕೆ ಹೆಜ್ಜೆಡಬೇಕಾಗಿದೆ, ಭಾಳ ದಿಟ್ಟವಾದ ಹೆಜ್ಜೆಡಬೇಕಾಗಿದೆ. ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾಗಿದೆ, ಮುಖ್ಯವಾಗಿ ಅದು ಉನ್ನತ ಶಿಕ್ಷಣಕ್ಕೆ, ಸಂಶೋಧನಾ ಕ್ಷೇತ್ರಕ್ಕೆ, ವೈಜ್ಞಾನಿಕ ಕ್ಷೇತ್ರಕ್ಕೆ. ನಮ್ಮಲ್ಲಿ ಶಿಕ್ಷಣ ಅಂತಂದ್ರೆ ಗುಡಿ ಗುಂಡಾಳ ಕಟ್ಟೋದು, ಮತ್ತೇನು ಮಾಡೋದು, ಏನೋ ಎದಕ್ಕೂ ನಾವು ಇದು ಮಾಡ್ತಾಯಿದ್ವಿ, ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇದ್ವಿ. ಮಾಡಿಲ್ಲ ಅಂತಲ್ಲ, ಅದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಆಧುನಿಕ ಜಗತ್ತಿನ ಏನಪ್ಪ ಇದು ದೇವಾಲಯಗಳು ಯಾವ ಅಂದರೆ ನಮ್ಮ ಕಾರ್ಖಾನೆಗಳು, ನಮ್ಮ ಕೃಷಿಕ ಅವ್ರಿಗೆ ಉಪಯೋಗ ಆಗುವಂಥದ್ದು. ಅದು ಈಗೇನು ನೀವು AI ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ, ಇದು ಎಷ್ಟು ಜನಕ್ಕೆ, ಎಷ್ಟು ಕೋಟಿ ಜನಕ್ಕೆ ಹೆಲ್ಪ್ ಆಗ್ತದೆ ಅನ್ನೋ ಸಹಿತ ಇವತ್ತು ವಿವರಿಸಿ ಹೇಳಬೇಕಾಗ್ಯದ. ಹೀಗಾಗಿ ಈ ನೆಲೆಗಳ